ಕನ್ನಡ ಸಿನಿ ಲೋಕಕ್ಕೆ ಅಶ್ರು, ಅಬ್ಬರ, ಅದ್ಭುತ ಎಲ್ಲವನ್ನು ತೋರಿದ ನಟ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಆದರೆ ಈ ಸಾಹಸ ಸಿಂಹ ಅನ್ನೋ ಬಿರುದು ಹೇಗೆ ಬಂತು ಅಂತ ನಿಮಗೆಲ್ಲಾದರೂ ಗೊತ್ತಾ? ಇದು ಕೇವಲ ಒಂದು ಸಿನಿಮಾದ ಹೆಸರಲ್ಲ, ಇದು ಕೇವಲ ಒಂದು ಡೈಲಾಗ್. ಒಂದು ಅಭಿಮಾನಿಗಳ ಗುಂಪು, ಕೆಲವು ಅಭಿಮಾನಿಗಳು ಕಿರುಚಾಡಿದಂಥ ಒಂದು ಪ್ರಸಂಗ ಮುಂದೆ ಸಾಹಸ ಸಿಂಹ ಎಂದು ಹೆಸರಾಗುತ್ತೆ. ಅದರ ಬಗ್ಗೆ ತಿಳಿಯೋಣ ಬನ್ನಿ. ಸರಿಸುಮಾರು 1982ರಲ್ಲಿ ಸಾಹಸ ಸಿಂಹ ಸಿನಿಮಾ ರಿಲೀಸ್ ಆಯಿತು. ವಿಷ್ಣು ಸರ್ ಅವರ ಆ್ಯಕ್ಷನ್, ಕೋಪ, ಡೈಲಾಗ್ ಹಾಗೂ ಮಾಸ್ ಪ್ರೆಸೆನ್ಸ್ ಹಾಗೂ ಸ್ಕ್ರೀನ್ ಪ್ರೆಸೆನ್ಸ್ ಜನರ ಹೃದಯವನ್ನು ಗೆದ್ದಿತ್ತು. ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಚಿತ್ರಮಂದಿರದ ಮುಂದೆ ಜನಗಳ ಗುಂಪು ಜೋರಾಗಿ ಸಾಹಸ ಸಿಂಹ ವಿಷ್ಣು ಸರ್, ಸಾಹಸ ಸಿಂಹ ವಿಷ್ಣು ಸರ್ ಅಂತ ಕೂಗತೊಡಗಿದರು. ಈ ಅಭಿಮಾನಿಗಳ ಕೂಗಾಟ ನಂತರ ಎಲ್ಲ ಕಡೆ ಹಬ್ಬಿತ್ತು. ಆದ್ದರಿಂದ ಇದು ಕೇವಲ ಒಂದು ಸಿನಿಮಾದ ಹೆಸರಾಗಿ ಉಳಿಲಿಲ್ಲ, ಮುಂದೆ ಸಾಹಸ ಸಿಂಹ ವಿಷ್ಣುವರ್ಧನ್ ಎಂದೇ ಪ್ರಖ್ಯಾತವಾಯಿತು. ಈ ಹೆಸರು ಕೇವಲ ಸಾಹಸಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ವಿಷ್ಣು ಸರ್ ನಿಜ ಜೀವನದಲ್ಲೂ ಸಹ ತುಂಬ ಸಾಹಸಮಯಿಯಾಗಿದ್ದವರು. ಅನೇಕ ದಾನ ಧರ್ಮಗಳನ್ನು ಸಹ ಅವರು ನೆರವಾಗಿದ್ದರು. ಆದರೂ ಯಾರಿಗಾದರೂ ಕಷ್ಟ ಆದರೆ ಸಹಾಯ ಮಾಡ್ತಿದ್ರು. ಅದನ್ನು ಯಾರಿಗೂ ಹೇಳುತ್ತಿರಲ್ಲ. ಒಂಥರ ಕಂಪ್ಲೀಟ್ಲಿ ಸೈಲೆಂಟ್ ಚಾರಿಟಿ ಅಂದರೆ ತಪ್ಪಾಗಿ. ಅಭಿಮಾನಿಗಳಿಗೆ ಕೋಪ ಬಂದರೆ ವಿಷ್ಣು ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು: ಯುದ್ಧ ಜಗತ್ತಿನಲ್ಲಿ ಅಲ್ಲ, ನಮ್ಮ ಹೃದಯದಲ್ಲಿ ಗೆಲ್ಲೋದು ಮುಖ್ಯ. ಈ ಕಾರಣಕ್ಕಾಗಿಯೇ ಅವರು ಇಂದು ಕೂಡ ಅಭಿಮಾನಿಗಳ ಹೃದಯದಲ್ಲಿ ಸಾಹಸ ಸಿಂಹನಾಗಿ ರಾರಾಜಿಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್, ನೀವು ಈ ದಿನ ನಮ್ಮ ಜೊತೆ ಇರಲಿಲ್ಲ, ಆದರೆ ನಿಮ್ಮ ಅಭಿನಯ, ನಿಮ್ಮ ನಿಜವಾದ ವ್ಯಕ್ತಿತ್ವ ಎಂದಿಗೂ ಮರೆಯಲಾಗದಂಥದ್ದು. ವಿಷ್ಣು ಸರ್, ಫಾರ್ ಎವರ್ ಇನ್ ಅವರ್ ಆರ್ಟ್. ಲವ್ ಯು ಸರ್.